ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿರುವ ಚೀಮಲ್ ಮಿಲ್ಕ್ ಪಾರ್ಲರ್ನಲ್ಲಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡು ಅಂಗಡಿಯಲ್ಲಿ ನಗದು, ಹಾಲಿನ ಉತ್ಪನ್ನಗಳು, ಪೇಪರ್ ಕೂಲರ್ ಎಲ್ಲವೂ ಭಸ್ಮವಾಗಿವೆ. ಮಾಹಿತಿ ತಿಳಿದ ಕೂಡಲೇ ಪಾರ್ಲರ್ ಬಳಿಗೆ ಬಂದ ಮಾಲೀಕ ಕಣಜೇನಹಳ್ಳಿ ಎಸ್ಎಲ್ವಿ ವೆಂಕಟೇಶ್ ಬಾಗಿಲು ತೆಗೆದು ಒಳಗೆ ನುಗ್ಗಿ ಮೊದಲು ಕ್ಯಾಶ್ ಬಾಕ್ಸ್ ರಕ್ಷಿಸಿಕೊಳ್ಳಲು ಹೋಗಿ ಉಸಿರಾಟ ಆಡದೆ ಹೊರಗೆ ಬಂದು ರಕ್ತವಾಂತಿ ಮಾಡಿಕೊಂಡಿದ್ದಾನೆ. ಕೂಡಲೇ ಸುತ್ತಮುತ್ತ ಇದ್ದವರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ನಿನ್ನೆ ರಾತ್ರಿ ವೇಳೆ ಈ ಘಟನೆ ನಡೆದಿದ್ದು, ಮೃತ ವೆಂಕಟೇಶಪ್ಪ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ. ಮಾಲೀಕ ವೆಂಕಟೇಶಪ್ಪಗೆ ಈ ಮೊದಲು ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ನಡೆದಿತ್ತು ಎನ್ನಲಾಗಿದ್ದು, ಆತ ಬಂದು ಅಂಗಡಿ ಒತ್ತಿ ಉರಿಯುತ್ತಿದ್ದನ್ನ ಕಂಡು ಹೃದಯಾಘಾತವಾಗಿರಬಹುದು ಎಂದು ಶಂಕಿಸಲಾಗಿದ್ದು, ಮೃತ ವೆಂಕಟೇಶಪ್ಪನವರ ಗ್ರಾಮ ಕಣಜೇನಹಳ್ಳಿಗೆ ಚೀಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ನಿರ್ದೇಶಕ ಕೆವಿಎನ್ ಮತ್ತು ಎಂಡಿ ಇತರರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಪ್ರಕರಣ ನಗರ ಠಾಣೆಯಲ್ಲಿ ದಾಖಲಾಗಿದೆ ಎಂದು ತಿಳಿದು ಬಂದಿದ್ದು, ಬೆಂಕಿ ಹೊತ್ತಿಕೊಂಡ ಬಗ್ಗೆ ಹೇಗೆ ಎನ್ನುವುದನ್ನು ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸುಟ್ಟು ಕರಕಲಾಗಿರುವ ವಸ್ತುಗಳಲ್ಲಿ ಕ್ಯಾಶ್ ಕೌಂಟರ್ನಲ್ಲಿದ್ದ ನಗದು, ಕಂತೆ ಹಣ ಅರ್ಧಂಬರ್ಧ ಸುಟ್ಟು ಕರಕಲಾಗಿರುವುದು ಗೋಚರಿಸುತ್ತಿತ್ತು. ಯಾವ ಹಣವನ್ನ ಅಲ್ಲಿ ಇಟ್ಟು ಬಿಟ್ಟು ಹೋಗಿದ್ರೋ, ಬಹುಶಃ ಆ ಹಣವನ್ನ ಮೊದಲು ರಕ್ಷಿಸೋಣ ಎಂದು ಬೆಂಕಿ ಇದ್ರೂ ನುಗ್ಗಿದ್ದರಿಂದ ಮಾಲೀಕ ಸಾವಿಗೆ ಕಾರಣವಾಗಿರಬಹುದು ಎನ್ನಲಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.